ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿ ಖಂಡಿಸಿ ಸುಗ್ಗಿ ನಂತರ ರಾಜ್ಯಾದ್ಯಂತ ರೈತ ಸಂಘದಿಂದ ಪ್ರತಿಭಟನೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಘೋಷಣೆ ಅವೈಜ್ಞಾನಿಕ. ಸ್ವಾಮಿನಾಥನ್ ವರದಿಯಂತೆ ಬೆಂಬಲ ಬೆಲೆ ಘೋಷಣೆಗೆ ರಾಜ್ಯಾಧ್ಯಕ್ಷ ಬಸವರಾಜಪ್ಪ ಒತ್ತಾಯ. ಶಿವಪ್ಪ ನಾಯಕ ಯುವಜನ ಸಂಘದಿಂದ ಆಶ್ರಮ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಣೆ. ಯುವಜನ ಸಂಘದ ಕಾರ್ಯವೈಖರಿ ಶ್ಲಾಘಿಸಿದ ವಿಟಿಸ್ವಾಮಿ ಸತ್ಯನಾರಾಯಣ ಎಂಪಿ. ಉರ್ದು ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಂದ ಯೋಗ ಪ್ರದರ್ಶನ. ಸಾಗರ ಮಾರಿಕಾಂಬಾ ದೇವಸ್ಥಾನದಲ್ಲಿ ಮಂಡಲ ಪೂಜಾ ಕಾರ್ಯಕ್ರಮ. ಸಂಕಲ್ಪ ಪೂಜೆ ವೇಳೆ ಅಮ್ಮನ ಮುಡಿಯ ಹೂವಿನ ಮಾಲೆ ಪ್ರಸಾದ. ಈಗ ಸುದ್ದಿಯ ವಿವರ. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನು ಖಂಡಿಸಿ ಸುಗ್ಗಿ ನಂತರ ರಾಜ್ಯಾದ್ಯಂತ ರೈತ ಸಂಘದಿಂದ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ರೈತ ಸಂಘದ ರಾಜ್ಯಾಧ್ಯಕ್ಷ ಬಸವರಾಜಪ್ಪ ತಿಳಿಸಿದರು. ಸಾಗರದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ರಾಜ್ಯವ್ಯಾಪಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ರೈತ ಪ್ರಮುಖರ ಸಭೆಯಲ್ಲಿ ಮಾತನಾಡಿದ ಅವರು, 100-200 ಮಾಡಿ ಕೈ ತೊಳ್ಕೊಂಡಿದೆ ಕೇಂದ್ರ ಸರ್ಕಾರ. ಆಮೇಲೆ ರಾಜ್ಯ ಸರ್ಕಾರ ಇನ್ನೊಂದು ಬಹಳ ರೈತರಿಗೆ IP ಸೆಟ್ಗಳಿಗೆ 1 ಎಕರೆ 2 ಎಕರೆ ಇರ್ತಕ್ಕಂಥ IP ಸೆಟ್ಗಳಿಗೆ 1 ಎಕರೆ 2 ಎಕರೆ ಇರ್ತಕ್ಕಂಥ IP ಸೆಟ್ಗಳಿಗೆ ಸ್ವಯಂ ವೆಚ್ಚ ಯೋಜನೆ ತಂದಾರೆ. ಅಂದರೆ ರೈತರೇ ನಾವು 3 ಲಕ್ಷ ತನಕ 2 ಎಕರೆ ಇರ್ತಕ್ಕಂಥ ರೈತ ಒಂದು IP ಸೆಟ್ ನಾವು ಸಂಪರ್ಕ ತಗೋಬೇಕು 3 ಲಕ್ಷ ಬೀಳುತ್ತೆ. ಮೊದಲು 22,000 ನಾವು ಅಕ್ರಮ ಸಕ್ರಮ 22,000ಗೆ ಕಟ್ಟಿದ್ರೆ ನಮಗೆ ಸರ್ಕಾರನೇ ಸಂಪರ್ಕ ಕಲ್ಪಿಸ್ಕೊಡೋದು. ಈಗ ಅದಿಲ್ಲ, ನಾವು ಸ್ವಯಂ ವೆಚ್ಚ ಯೋಜನೆ ಅಂತ ತಗೊಂಡಿದ್ದಾರೆ. ಅದನ್ನು ಕೂಡ ಸಿದ್ದರಾಮಯ್ಯ ಗಮನಕ್ಕೆ ತಂದಿದ್ದೀವಿ, DK ಶಿವಕುಮಾರ್ ಗಮನಕ್ಕೂ ತಂದಿದ್ದೀವಿ. ಒಂದು ಬಡ್ಜೆಟ್ ಪೂರ್ವ ಮಾತುಕತೆಯಲ್ಲಿ ಅವರು ಏನು ಜಪ್ಪಯ್ಯ ಅಂದಿಲ್ಲ. ಆದ್ದರಿಂದ ನಾವು ಇದನ್ನೇನಾದ್ರು ತತ್ಕ್ಷಣದಿಂದ ಈ ವಿಚಾರಗಳನ್ನು ಸರಿಯಾಗಿ ಸ್ಪಂದಿಸದೇ ಹೋದರೆ ಇನ್ನು ಈ ಸುಗ್ಗಿ ದಿನ ಕಳೆದಾದ್ಮೇಲೆ ನಾವು ತೀವ್ರವಾದಂಥ ರಾಜ್ಯಾದ್ಯಂತ ಚಳುವಳಿಯನ್ನು ಮಾಡ್ತಾ ಇದ್ದೇವೆ. ಈಗ ರೈತರಿಗೆ ನಮಗೆ ಸುಗ್ಗಿ ದಿನ ಅಂತೇಳಿ ನಾವು ಸುಮ್ಮನೆ ಇದ್ದೀವಿ, ಸುಗ್ಗಿ ಕಳೆದ ತಕ್ಷಣ ತೀವ್ರವಾದಂಥ ಹೋರಾಟ ಮಾಡ್ತೀವಿ ಅನ್ನೋದನ್ನು ಕೂಡ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸ್ಲಿಕ್ಕೋಸ್ಕರ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ. ಹಿಂದೆ ಈಗಾಗಲೇ ರೈತರಿಗೆ ತೊಂದರೆ ಆಗ್ತಕ್ಕಂಥ ಪಾಣಿ, ಮ್ಯುಟೇಷನ್ನು, ಹದ್ಬಸ್ತು ಮತ್ತು ಎಲ್ಲ ಕೂಡ ಸ್ಟಾಂಪ್ ಡ್ಯೂಟಿ, ಆಮೇಲೆ ಇದನ್ನು ರಿಜಿಸ್ಟ್ರೇಷನ್ ಶುಲ್ಕ ಹೆಚ್ಚಿಗೆ ಮಾಡ್ತಕ್ಕಂಥದ್ದು, ಹದ್ಬಸ್ ಶುಲ್ಕ ಎಲ್ಲ ಸಂಪೂರ್ಣ ದರ ಜಾಸ್ತಿ ಮಾಡಿದರು. ಅದಾದಮೇಲೆ ಈಗ ಮೊನ್ನೆ ಮಾಡಿರ್ತಕ್ಕಂಥದ್ದು ಪೆಟ್ರೋಲು ಮತ್ತು ಡೀಸೆಲ್ 3 ರೂಪಾಯಿ 2 ರೂಪಾಯಿ ಜನಸಾಮಾನ್ಯರಿಗೆ ಸಂಪೂರ್ಣ ಬರೆ ಹೇಳ್ತಿದೆ ಬರಗಾಲದಾಗೆ. ಈಗ ಎಷ್ಟು ಇದ್ರ ಮೇಲೆ ಪರಿಣಾಮ ಏನಾಗುತ್ತೆ ಅಂತ ಅಂದರೆ ಬರೀ ಪೆಟ್ರೋಲ್ ಡೀಸೆಲ್ಗೆ ಅಷ್ಟೇ ಆಗಲ್ಲ, ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗೋದ್ರಿಂದ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಈಗ ರೈತರು ಪ್ರತಿಯೊಬ್ಬರೂ ಕೂಡ ನಾವು ಮಿಷಿನನ್ನು ಅವಲಂಬಿಸಿದ್ದೀವಿ. ಇವತ್ತೆಲ್ಲ ಯಾಂತ್ರೀಕರಣ ಅವಲಂಬಿಸಿದ್ದೀವಿ. ನಾವು ಇವತ್ತು ಟ್ರ್ಯಾಕ್ಟ್ರು, ಪವರ್ ಟಿಲ್ಲರು, ಕಳೆ ಮಿಷಿನಿಂದ ಹಿಡಿದು ಎಲ್ಲ ಇವತ್ತು ದುಬಾರಿ ವೆಚ್ಚ, ನಮಗೆ ಕೃಷಿ ವೆಚ್ಚನೂ ಕೂಡ ದುಬಾರಿ ಆಗುತ್ತೆ. ಆದ್ದರಿಂದ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಈಗಾಗಲೇ ಹೇಳಿದ್ದೀವಿ. ಆಮೇಲೆ ಬರಗಾಲದ ಪರಿಹಾರ ಸರಿಯಾಗಿ ಕೊಡ್ತಾ ಇಲ್ಲ. ಬರಗಾಲದ ಪರಿಹಾರ ಕೇಂದ್ರ ಸರ್ಕಾರ ಬರೋ ತನಕ ಕಾದರು. ಕೇಂದ್ರ ಸರ್ಕಾರ ಬಂದಾದ ಮೇಲೆ ಅದನ್ನು ಕೊಡ್ತಾ ಇದ್ದಾರೆ. ಮತ್ತೆ ಅದರಲ್ಲಿ ಏನು ಮಾಡ್ತಾ ಇದ್ದಾರೆ, ಬೀಳ್ಬಿಟ್ಟಂಥ ಜಮೀನಿಗೆ ಕೊಡ್ತಾ ಇಲ್ಲ, ಬೆಳೆ ಹಾಕದೇ ಇರೋವಂಥ ಜಮೀನಿಗೆ ಕೊಡ್ತಾ ಇಲ್ಲ, ಇವತ್ತು ಬೆಳೆ ಹಾಕಿ ಬೆಳೆ ಸತ್ತೋದಂಥ ಜಮೀನಿಗೆ ಕೊಡ್ತಾ ಇಲ್ಲ. ಆಮೇಲೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅಷ್ಟೇ ಕೊಡ್ತಾ ಇದ್ದಾರೆ. ಹಿಂದಿನ ಸರ್ಕಾರಗಳು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಪ್ಲಸ್ ರಾಜ್ಯ ಸರ್ಕಾರದ SDRF ನಿಧಿಯಿಂದನೂ ಕೂಡ ಕೊಟ್ಟರು. NDRF ನಿಧಿ ಜೊತೆಗೆ SDRF ನಿಧಿನೂ ಕೊಟ್ಟರು. ಇವರು NDRF ನಿಧಿನೂ ಕೂಡ ಏನು ಕೊಡ್ತಾ ಇಲ್ಲ ಇವರು, ಯಾರು ಈ ಸರ್ಕಾರದವರು. ಹಾಗಾಗಿ ನಾವು ಇವತ್ತು ಸುಗ್ಗಿ ಕಾಲ ಅಂತ ಸ್ವಲ್ಪ ವೇಟ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಪತ್ರ ಹಾಕಿದ್ದೀವಿ ಮುಖ್ಯಮಂತ್ರಿಗೆ, ಎಲ್ಲ ವಿಚಾರಗಳನ್ನು ಒಳಗೊಂಡಂಗೆ. ಬಗರ್ಕುಂ ಸಾಗುವಳಿ ಪತ್ರ ಕೊಡ್ತಾ ಇಲ್ಲ,
ಮಲೆನಾಡಿನಲ್ಲಿ ಸಾಗುವಳಿ ಚೀಟಿ ಕೊಡ್ತಾ ಇಲ್ಲ. ಮಲೆನಾಡಿನಲ್ಲಿ ಸಂಪೂರ್ಣ ಈ ಏನು ಬೆಳಕು ಕೊಟ್ಟಂಥ ರೈತರಿಗೆ ಇವತ್ತು ಬೆಳಕು ಕೊಟ್ಟಂಥ ರೈತರಿಗೆ ಇದನ್ನು ಕೊಡ್ತಾ ಇಲ್ಲ. ಅದು ಸಾಗುವಳಿ ಚೀಟಿನ ಅದನ್ನು ಹಾಗೇ ಈ ಸರ್ಕಾರದ ಮೇಲೆ ಆ ಸರ್ಕಾರದ ಮೇಲೆ ಹೇಳ್ತಾ ಇದ್ದಾರೆ. ಆಮೇಲೆ ಮೊನ್ನೆ ಕೇಂದ್ರ ಸರ್ಕಾರ MSP ಜಾಸ್ತಿ ಮಾಡಿದೆ. ಈ ವರ್ಷಕ್ಕೆ MSP ಜಾಸ್ತಿ ಮಾಡಿದೆ. MSP ಜಾಸ್ತಿ ಮಾಡಿ ಆ MSP ಸ್ವಾಮಿನಾಥನ್ ವರದಿ ಪ್ರಕಾರ MSP ಜಾಸ್ತಿ ಮಾಡಿಲ್ಲ. C2 + 50% ನಾವು ಒತ್ತಾಯ ಮಾಡ್ತಾ ಇರೋದು. ಆಲ್ ಇಂಡಿಯಾ ಕಿಸಾನ್ ಮೋರ್ಚಾ 14 ತಿಂಗಳು ಡೆಲ್ಲಿಯಲ್ಲಿ ಚಳವಳಿ ಮಾಡಿದ್ದು MSP ಗ್ಯಾರಂಟಿ ಮಾಡಬೇಕು, ಲೀಗಲೈಸ್ ಮಾಡಬೇಕು, ಕಾನೂನಾತ್ಮಕಗೊಳಿಸ್ಬೇಕು. ಅದರ ಜೊತೆಗೆ ಸ್ವಾಮಿನಾಥನ್ ವರದಿ ಪ್ರಕಾರ ಬೆಲೆ ಕೊಡಬೇಕು. ಕಾಸ್ಟ್ ಆಫ್ ಕಲ್ಟಿವೇಶನ್ ಪ್ಲಸ್ 50% ಲಾಭಾಂಶ ಸೇರಿ ಕೊಡಬೇಕು. ಫಲ ಏನು ಆಗಿಲ್ಲ. ಈಗ ನೋಡಿ ಇಲ್ಲ, ನಾವು ಫ್ರೀಡಮ್ ಪಾರ್ಕಲ್ಲಿ ರೈತರು, ಕಾರ್ಮಿಕರು, ಎಲ್ಲ ಅಂಗನವಾಡಿ ವರ್ಕರ್ಸಿಂದ ಹಿಡಿದು ಎಲ್ಲರಿಂದ ಹಿಡಿದು 3 ದಿನ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಗಮನ ಸೆಳೆಯಲಿಕ್ಕೋಸ್ಕರ ಅಹೋರಾತ್ರಿ ಧಾರಣೆ ಮಾಡಿದ್ದೀವಿ ಪಾರ್ಲಿಮೆಂಟ್ ಚುನಾವಣೆಗಿಂತ ಮುಂಚೆ. ಅದಾದಮೇಲೆ ಸರ್ಕಾರ ಅಲ್ಲಿಗೆ ಕೃಷಿ ವೈದ್ಯರು ಬೈರೇಗೌಡರು ಬಂದು ಮುಖ್ಯಮಂತ್ರಿಗಳು ದಿನಾಂಕ ನಿಗದಿ ಮಾಡಿ ಆಹ್ವಾನ ಪತ್ರ ಕೊಟ್ಟೋದ್ರು. ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ಮಾಡಿದ್ರೂ ಕೂಡ ಅದನ್ನು ನಾವು ಭರವಸೆ ಕೊಟ್ಟರು. ಕೃಷಿ ಕಾಯ್ದೆ ಹಿಂಗೆ ಪಡಿತೀವಿ ಅಂತ ಹೇಳಿದ್ರು, ಹಿಂಗೆ ಪಡೀಲಿಲ್ಲ. ಕೇಂದ್ರ ಸರ್ಕಾರದ 3 ಕೃಷಿ ಕಾಯ್ದೆ ಹಿಂಗೆ ಪಡೆದ್ರು. ಇಲ್ಲಿ ರಾಜ್ಯ ಸರ್ಕಾರ ತಂದಂಥ ಪೂರ್ವವಾಗಿ ತಂದಂಥ 3 ಕೃಷಿ ಕಾಯ್ದೆ ಇನ್ನು ಇವತ್ತಿನ ತನಕ ಹಿಂಗೆ ಪಡೆದಿಲ್ಲ. ಇದನ್ನು ಒಂದು ಮಾತ್ರ ಹೆಜ್ಜೆ ಇಟ್ಟಿದ್ದಾರೆ. APMC ಕಾಯ್ದೆ ಒಂದು ಹೆಜ್ಜೆ ಇಟ್ಟಿದ್ದಾರೆ, ಅರ್ಧಂಬರ್ಧ ಆಗಿದೆ. ಅದು ವಿಧಾನ ಪರಿಷತ್ನಲ್ಲಿ ಬಿದ್ದೋಗಿದೆ. ಮತ್ತು ಇನ್ನೊಂದು ಸಾರಿ ವಿಧಾನಸಭೆಯಲ್ಲಿ ಮಣ್ಣೆ ಮಾಡಿ ಅದನ್ನು ಪಾಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಈಗ ಅಷ್ಟೊತ್ತಿ ಪಾರ್ಲಿಮೆಂಟ್ ಚುನಾವಣೆ ಬಂತು. ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ನಮಗೆ ಒಳ್ಳೆ ಮಳೆ ಆಯ್ತು. ಈಗ ಮಳೆಗಾಲದಲ್ಲಿ ನಾವು ಚಳವಳಿ ಮಾಡ್ತಾ ಕೂರಕ್ಕಾಗಲ್ಲ. ಹಂಗಾಗಿ ಈ ಏನು ಬಿತ್ತನೆ ಕಾರ್ಯ ಮುಗಿದ ತಕ್ಷಣ ನಾವು ರಾಜ್ಯಾದ್ಯಂತ ಚಳವಳಿಯನ್ನು ಕೇಳ್ತೀವಿ. ಶಿವಮೊಗ್ಗದಲ್ಲಿ ಪ್ರೆಸ್ ಮೀಟ್ ಮಾಡಿ ಎಚ್ಚರಿಕೆ ಕೊಟ್ಟಿದ್ದೀವಲ್ಲ, ಶಿವಮೊಗ್ಗ ಹಾಕಿದ್ದೀವಿ. ಆ ಪತ್ರದ ನಕಲು ಬಿಡುಗಡೆ ಮಾಡಿದ್ದೀವಿ. ಡೀಟೇಲ್ ಹಾಕಿಲ್ಲ ಪತ್ರಿಕೆಯಲ್ಲಿ ಎಲ್ಲ. ಈ ಸಂದರ್ಭದಲ್ಲಿ ರೈತ ಸಂಘದ ಪ್ರಮುಖರಾದ ರಾಘವೇಂದ್ರ, ಚಂದ್ರಶೇಖರ್ ಗೂರಲಕೆರೆ, ರಾಜು, ಪಂಚಾಕ್ಷರಿ, TM ಚಂದ್ರಪ್ಪ, ಸುಗಂಧರಾಜ್, ಶಿವಾನಂದ ಗೌಡ, ವೈಎನ್ ಹುಬ್ಬಳ್ಳಿ ಇನ್ನಿತರರು ಹಾಜರಿದ್ದರು. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಕಾರ ಅತ್ಯಗತ್ಯ. ಸರ್ಕಾರದ ಯೋಜನೆಗಳ ಜೊತೆ ಸ್ಥಳೀಯರ ಸಹಕಾರ ಸಿಕ್ಕಾಗ ಸರ್ಕಾರಿ ಶಾಲೆಗಳನ್ನು ಮಾದರಿ ಶಾಲೆಯಾಗಿ ರೂಪಿಸಬಹುದು ಎಂದು ಶಿಕ್ಷಣ ಸಂಯೋಜಕ VT ಸ್ವಾಮಿ ತಿಳಿಸಿದರು. ಸಾಗರದ SN ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶುಕ್ರವಾರ ಶಿವಪ್ಪ ನಾಯಕ ಯುವಜನ ಸಂಘದಿಂದ ಆಯೋಜಿಸಲಾಗಿದ್ದ ನೋಟ್ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ನಮ್ಮ ಮನಸ್ಸು ವಿಚಲಿತ ಆಗುತ್ತೆ. ಆ ಸ್ಕ್ರೀನ್ ಟೈಮ್ ಇಂದ ನಮ್ಮ ಮನಸ್ಸು ಏನಾಗುತ್ತೆ ವಿದ್ಯಾರ್ಥಿಗಳೇ? ವಿಚಲಿತ ಆಗುತ್ತೆ. ನಮಗೆ ಓದಲಿಕ್ಕೆ ಆಗೋದಿಲ್ಲ, ಪುಸ್ತಕ ಹಿಡಿಲಿಕ್ಕೆ ಆಗಲ್ಲ, ಆಮೇಲೆ ಬರೀಲಿಕ್ಕೆ ಆಗಲ್ಲ. ಯಾಕಂದ್ರೆ ಈ ತರ ಕೈ ಒಂದು ನಮ್ಮ ಪೆನ್ನು ನಮ್ಮ ಕೈಯಲ್ಲಿ ಹಿಡಿಯೋದಿಲ್ಲ. ಈ ತರ ಟಚ್ ಸ್ಕ್ರೀನ್ ಅಲ್ಲಿ ಈ ತರ ಕೈ ಇದು ಮಾಡ್ತಾ ಇರ್ತೀವಿ, ಶೇಕ್ ಆಗ್ತಾ ಇರ್ತ ಕೈಗಳು. ಆ ವಿದ್ಯಾರ್ಥಿ ಅದೇ ತರ ಶೇಕ್ ಆಗ್ತಾ ಇದ್ದು ಮಾನಸಿಕವಾಗಿ ಒಂಥರ ಇದಾಗಿದ್ದ. ಹಾಗಾಗಿ ಆ 8.5 ಗಂಟೆಯನ್ನು ನಾವು ಓದಲಿಕ್ಕೆ ಬಳಸಿದ್ರೆ, ಗ್ರೀನ್ ಟೈಮ್ ಅಲ್ಲಿ ಬಳಸಿದ್ರೆ ನಾವ್ ಎಷ್ಟು ವಿದ್ಯಾರ್ಥಿಗಳು ಬದಲಾಗ್ತಾ ಇದ್ವಿ ಯೋಚನೆ ಮಾಡಿ. ನಮ್ಮ ಪೋಷಕರು ಆ ರೀತಿಯಲ್ಲಿ ಅವ್ರು ಕೇಳಿದ ಎಲ್ಲ ಮೊಬೈಲ್ ರೀತಿಯ ಕೊಟ್ಟು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳನ್ನು ಸಹ ಎಲ್ಲ ಪ್ರೀತಿ ಜಾಸ್ತಿ ಕೊಡಿಸ್ಬಾರ್ದು ಅಂತ ಹೇಳ್ತಾ ಇಲ್ಲ, ಆದ್ರೆ ಯಾವುದಕ್ಕೆ ಕೊಡಿಸ್ಬೇಕು, ಯಾಕೆ ಉದ್ದೇಶದಿಂದ ಕೊಡಿಸ್ಬೇಕು ಅನ್ನೋದನ್ನು ನಮ್ಮ ಪೋಷಕರು ಅರ್ಥ ಮಾಡ್ಕೋಬೇಕು. ಬಹಳ ಜನ ಪೋಷಕರು ಬರ್ಬೇಕಾಗಿತ್ತು. ಸರಿ, ಇನ್ನೊಂದು ಟೈಮ್ ಬಂದಾಗ ಬರ್ತೀನಿ, ಪೋಷಕರಿಗಾಗಿ ಬರ್ತೀನಿ. ಹಾಗಾಗಿ ಪೋಷಕರಾದವರು ದಯಮಾಡಿ ಅರ್ಥ ಮಾಡಿ, ಇವತ್ತು ನೀವು ಯೋಗ ದಿನ ಒಂದು ಸಂಕಲ್ಪ ಮಾಡ್ಕೊಂಡು ಇನ್ಮೇಲೆ ನಾವು ಮೊಬೈಲ್ ಅನ್ನು ಮುಟ್ಟೋದಿಲ್ಲ. ಪುಸ್ತಕಗಳನ್ನು ನಾವು ಮುಟ್ತೀವಿ. ಪುಸ್ತಕಗಳಿಗೆಲ್ಲ ಕೊಡ್ತಾರೆ, ನೋಟ್ಬುಕ್ ವಿತರಣೆ ಮಾಡ್ತಾರೆ, ಇಲಾಖೆಯಿಂದ ಪುಸ್ತಕಗಳನ್ನು ಕೊಡ್ತಾರೆ. ಪುಸ್ತಕಗಳನ್ನು ಓದುವಂತಹ, ಕಥೆಗಳನ್ನು ಓದುವಂತಹ, ಜನರಲ್ ನಾಲೆಡ್ಜ್ ಅನ್ನು ಓದುವಂತಹ. ಮೊನ್ನೆ ಒಂದು ಎಷ್ಟು ಚೆನ್ನಾಗಿದೆ ನೋಡಿ, CET NEET ಅಲ್ಲಿ ಸೆಲೆಕ್ಟ್ ಆಗುವಂತಹ ವಿದ್ಯಾರ್ಥಿಗಳು ಸ್ವಲ್ಪ ಈಗಿನಿಂದಲೇ ತಯಾರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಕಾರಣ ಅವ್ರಿಗೆ CET NEET KPSC UPSC ಕೇಳುವಂತಹ ಪ್ರಶ್ನೆಗಳೇ 5ನೇ ತರಗತಿಯಿಂದ SSLC ವರೆಗೂ ಇರುತ್ತೆ. ಅದಕ್ಕಾಗಿ ನಾವು ಟೆಕ್ಸ್ಟ್ ಬುಕ್ ಹೆಚ್ಚು ಓದಿದ್ರೆ ನಾವು ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ಬಹಳ ಸರಳವಾಗಿ ಹೋಗ್ಬೋದು.
ಸರಿ 90%ಗೆ ಒಂದು ಹುಡುಗ CET ನೀಟಲ್ಲಿ ಸೆಲೆಕ್ಟ್ ಆಗ್ತಾನೆ ಅಂತ ಹೇಳ್ತಾನೆ. 1 ಮಾರ್ಕ್ಸ್ ಕಡಿಮೆ ಬಂದಿರುತ್ತೆ, 89 ಬಂದಿರುತ್ತೆ. ಇನ್ನು ಎಷ್ಟು ಮಾರ್ಕ್ಸ್ ಬರ್ಬೇಕು 90% ಸೆಲೆಕ್ಟ್ ಆಗ್ಲಿಕ್ಕೆ? ಒಂದೇ ಒಂದು ಮಾರ್ಕ್ಸ್ ನಮ್ಮ ಬದುಕನ್ನು ಎಷ್ಟು ಬದಲಾವಣೆ ಮಾಡುತ್ತೆ ನೋಡಿ, 1 ಮಾರ್ಕ್ಸ್. ಹಾಗಾದ್ರೆ 1 ಮಾರ್ಕ್ಸಿಗೆ ನಮ್ಮ ಮನಸ್ಥಿತಿ ಹೇಗಿರ್ಬೇಕು? ಎಷ್ಟೋ ಜನ ವಿದ್ಯಾರ್ಥಿಗಳು ಫೋನ್ ಮಾಡ್ತಾರೆ, ನಮ್ಗೆ ಹೇಳ್ತಾರೆ, ಹೋದಾಗ ಆ ಕೌನ್ಸಿಲಿಂಗ್ ಹೋದಾಗ ಹೇಳ್ತಾರೆ, ಸರ್ ನಮ್ಮ ಮನೇಲಿ ಒಂದು ಒಳ್ಳೆ ಬಲ್ಬ್ ಕೊಡ್ಸೋದಿಲ್ಲ ಸರ್, ಪಾಪ ಮಗು ಹೇಗೆ ಓದ್ಬೇಕು? ನಿಮಗೆ ಕೇಳಿದಷ್ಟೆಲ್ಲ ಕೊಡ್ತಾರೆ, ಪಾನಿಪುರಿ, ಸೇವಪುರಿ, ಆಮೇಲೆ ಏನೆಲ್ಲ ಕೇಳಿ, ಮಗ 1 ಪ್ಲೇಟ್ ಅಲ್ಲ 2 ಪ್ಲೇಟ್ ತಗೋ ಅಂತ ಹೇಳ್ತಾರೆ ಪೇಟೆಗೆ ಕಳ್ಕೊಂಡು. ಆದ್ರೆ ಒಂದು ನೋಟ್ಬುಕ್ ಕೊಡಿಸ್ಲಿಕ್ಕೆ ನಾವು ಹಿಂದೆ ಮುಂದೆ ನೋಡ್ತೀವಿ. ನನ್ನ ಮಗನನ್ನು ಸೇರ್ತೀವಿ, ನನ್ನ ಮಗ ಒಂದು ನೋಟ್ಬುಕ್ ಕೇಳಿದ್ರೆ ಒಂದ್ ಯಾಕೆ ನಿನಗೆ ಮೊನ್ನೆ ಕೊಡ್ತಿದ್ನಲ್ಲ ಅಂತ ಹೇಳ್ತೀವಿ. ಅದೇ ಪಾನಿಪುರಿ ಇಲ್ಲ ಇವತ್ತು ತಿನ್ನು ಅಂತ ಹೇಳ್ತೀವಿ. ಅದಕ್ಕೆಲ್ಲ ನಾವು ಲೆಕ್ಕಾಚಾರ ಇರಲ್ಲ. ಆದ್ರೆ ಓದುವ ಪುಸ್ತಕಗಳು, ಓದುವ ನೋಟ್ಬುಕ್ಗಳು, ಬರೆಯುವ ಪೆನ್ನುಗಳು, ಲೇಖನ ಸಾಮಗ್ರಿಗಳಿಗೆ ನಾವೆಂದೂ ಸಹ ಹಿಂದೆ ಮುಂದೆ ನೋಡಬಾರ್ದು. ಆ ವಿದ್ಯಾರ್ಥಿಗಳಿಗೆ ಕೊಡಿಸ್ಬೇಕು, ಅದು ನಮ್ಮ ಮನೋಧರ್ಮ. ಅದು ಇದು ನಮ್ಮ ವಿಚಾರದಲ್ಲಿ ಇಟ್ಕೊಂಡ್ರೆ ಮಾತ್ರ ನಮ್ಮ ಶಿಕ್ಷಣದ ಅವಿಭಾಜ್ಯಾಂಗ ಏನು ಮೂಲ ನಮ್ಮ ಪರಿಕರಗಳಿದಾವಲ್ಲ ಅದಿದ್ದಾಗಲೇ. ನೋಡೊಬ್ಬ ಸಾಮಾನ್ಯ ಯಾವ್ದೊಬ್ಬ ಕೆಲಸಗಾರ ಆಚಾರ್ಯ 8 ಗಂಟೆಗಿಂತ ಹೆಚ್ಚಿನದಾಗಿ ಆ ಮಗು ಫೋನ್ ಅನ್ನು ಬಳಕೆ ಮಾಡಿದೆ. ಅದು ಎಷ್ಟು ಗೇಮ್ ಮಾಡಿರ್ಬೋದು, ಎಷ್ಟು ವಿಡಿಯೋ ಮಾಡಿರ್ಬೋದು, ಎಷ್ಟು ವಾಟ್ಸಪ್ ಮಾಡಿರ್ಬೋದು, ಎಷ್ಟೆಲ್ಲ ಮಾಹಿತಿ ಆ ಮಗು ವಾಟ್ಸಪ್ ಅಲ್ಲಿ 8 ಗಂಟೆ ಸಮಯ ಮೊಬೈಲ್ ಅಲ್ಲಿ ವ್ಯರ್ಥ ಮಾಡಿದೆ ಅಂತ ಹೇಳಿದ್ರೆ ನಮ್ಮ ಪೋಷಕರ ಮನಸ್ಥಿತಿ ಹೇಗಿರ್ಬೋದು ಅಂತ ನಾನಲ್ಲಿ ಹೇಳಿದೆ. ಅದಕ್ಕಾಗಿ ನಮ್ಮಲ್ಲಿ 2 ಸಂದರ್ಭಗಳಿದ್ದಾವೆ. ಒಂದು ಗ್ರೀನ್ ಟೈಮು, ಒಂದು ಸ್ಕ್ರೀನ್ ಟೈಮ್ ಅಂತ ಹೇಳಿ. ಸ್ಕ್ರೀನ್ ಟೈಮ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಒಂದು ಮೊಬೈಲು, ಆಮೇಲೆ ಟಿವಿ, ಕಂಪ್ಯೂಟರು, ಲ್ಯಾಪ್ಟಾಪ್, ಇವೆಲ್ಲ ಸ್ಕ್ರೀನ್ ಏನೆಲ್ಲ ಬರ್ತಾವೋ ಅವೆಲ್ಲ ಸ್ಕ್ರೀನ್ ಟೈಮ್. ಇದು ಗ್ರೀನ್ ಟೈಮ್ ಅಂತ ಹೇಳಿದಲ್ಲ, ಪರಿಸರದಲ್ಲಿ ಓಡಾಡೋದು, ತೋಟದಲ್ಲಿ ಓಡಾಡೋದು, ಗದ್ದೆಯಲ್ಲಿ ಓಡಾಡೋದು, ನದಿಯಲ್ಲಿ ಅಲ್ಲಿಂದ ಸುತ್ತಾಡುವಂಥದ್ದು, ಆಮೇಲೆ ಬೇರೆ ಬೇರೆ ಕೆಲಸಗಳನ್ನು ಮಾಡುವಂಥದ್ದು, ಅದು ಗ್ರೀನ್ ಟೈಮ್. ಈ 2 ಉದ್ದೇಶಗಳನ್ನು ಇಟ್ಕೊಳ್ಳಿ. ಒಂದು ಸ್ಕ್ರೀನ್ ಟೈಮು, ಇನ್ನೊಂದು ಗ್ರೀನ್ ಟೈಮ್. ನಾವಿವತ್ತು ಗ್ರೀನ್ ಟೈಮ್ ಇಂದ ಹೊರಗಡೆ ಬಂದಿದ್ವಿ, ಸ್ಕ್ರೀನ್ ಟೈಮ್ ಅಲ್ಲಿದ್ವಿ. ಅದಕ್ಕಾಗಿ ನಮ್ಮ ಮಾನಸಿಕ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ, ಮಾನಸಿಕ ಸ್ಥಿಮಿತ ಕಳ್ಕೊಳ್ತಾ ಇದ್ವಿ. ನಮ್ಮ ಮಕ್ಕಳು ದಾರಿ ತಪ್ತಾ ಇದ್ದಾರೆ. ನಾವು ಹೇಳಿದ ವಿಷಯಗಳನ್ನು ತಲೆ ಒಳಗಡೆ ಹೋಗದ ರೀತಿಯಲ್ಲಿ ಬಂದಿದೆ ಆ ಸ್ಕ್ರೀನ್ ಟೈಮ್ ಇಂದ. ಟಿವಿಗಳನ್ನು ನೋಡ್ತಾ ಇದ್ವಿ, ಕಂಪ್ಯೂಟರ್ಗಳನ್ನು ನೋಡ್ತಾ ಇದ್ವಿ. ವಿಶೇಷವಾಗಿ ವಿದ್ಯಾರ್ಥಿಗಳು ಮೊಬೈಲ್ ಅನ್ನು ಅಡಿಕ್ಟ್ ಆಗೋಗ್ಬಿಡ್ತಾರೆ. ಮೊಬೈಲ್ಗಳಿಗೆ ಎಷ್ಟು ಜನ ನೋಡಿ ಮೊಬೈಲ್ ಬಳಸ್ತಾ ಇರುವಂತ ವಿದ್ಯಾರ್ಥಿ ಕೈ ಎತ್ತಿ ನೋಡಿ. ಒಬ್ಬ ವಿದ್ಯಾರ್ಥಿ ಅವ್ರ ಕೈ ಎತ್ತಿ, ವೆರಿ ಗುಡ್. ಮೊಬೈಲ್ ಇದುವರೆಗೆ ಬಳಸ್ತಾ ಇರುವಂತವ್ರು ಗೇಮ್ ಆಡಿಲ್ಲ, ವ್ಯಾಟ್ಸಪ್ ಆಡಿಲ್ಲ, ಪರವಾಗಿಲ್ಲ, ತಿಳಿಸಿ ನೋಡಿ, ನಡೆಸಿ, ಕಳಿಸಿ. ಧನ್ಯವಾದಗಳು. ವಿದ್ಯಾರ್ಥಿ ಇದೀರಲ್ಲ, ಮೊಬೈಲ್ ಬಳಸ್ತಾ ಇರುವಂತಹ ವಿದ್ಯಾರ್ಥಿ ಹೇಗಿದೆ ಅಂದ್ರೆ ನಿಜವಾಗ್ಲೂ ನಿಮ್ಮಲ್ಲಿ ಟಚ್ ಸ್ಕ್ರೀನ್ ಇಲ್ಲ ಅಂತ ಅನ್ಕೊಳ್ಬೋದು. ಇಲ್ಲ, ಓಕೆ, ಇರ್ತಾರೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸರಿ, ಈ ಕಡೆ ಕೇಳಿ, ಈ ಕಡೆ ಕೇಳಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಿವಪ್ಪ ನಾಯಕ ಯುವಜನ ಸಂಘದ ಅಧ್ಯಕ್ಷ ಚಂದ್ರು ರಾಯಕೋಟಿ, ಎಲ್ಲರೂ ಕೂಡ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ನಿಮ್ಗೆಲ್ಲ ಇನ್ನ ನಾವು ತುಂಬ ಕಳಿಸಲ್ಲ. ನಮ್ಮದೊಂದು ಏನು ಮಾತನಾಡಿ ನಾನು ಮಾತಾಡಲಿಕ್ಕೆ ಇಚ್ಛೆ ಪಡ್ತೀನಿ. ದಯಮಾಡಿ ಶಿಕ್ಷಕರಿಗೆ ಒಂದು ವಿಶೇಷ ಮನವಿ, ಮಕ್ಕಳಿಗೆ ಬಹಳ ಚೆನ್ನಾಗಿ ಇನ್ನೂ ಹೆಚ್ಚಾಗಿ ಪಾಠವನ್ನು ಕಲಿಸುವಂತಹ ಒಂದು ಉದ್ದೇಶಕ್ಕಾಗಿ ನಾವೀಗ ವೇದಿಕೆ ಮೂಲಕ ನಿಮಗೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ನೀವು ಪಾಪ ಪಠಕ ಮಾಡ್ತಾರೆ ಅಂತ ಹೇಳ್ತಾ ನಿಮಗೆ ಇನ್ನೂ ಸ್ವಲ್ಪ ಗಮನ ವಹಿಸಿ ಮಕ್ಕಳಲ್ಲಿ ಇನ್ನೂ ಚೆನ್ನಾಗಿ ಇದಾಗಬೇಕನ್ನೋದು ನಮ್ಮ ಆಸೆ. ಹಾಗೆ ನಮ್ಮ ಶಾಲೆ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕನ್ನೋದು ನನ್ನ ಸರಿಗೆ ಹೇಳಲ್ಲ. ಎಲ್ಲರೂ ಕೂಡ ಧನ್ಯವಾದಗಳು ತಿಳಿಸಿ ಕಾರ್ಯಕ್ರಮವನ್ನು ಮಾಡ್ತಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸಂಘದ ಅಧ್ಯಕ್ಷರಾದ ರಾಯಕೋಟಿ ಚಂದ್ರಣ್ಣನವರು ಮಾತನಾಡಿದ್ದಾರೆ. ಅವರಿಗೆ ಶಾಲಾ ಮುಖ್ಯ ಶಿಕ್ಷಕ ಎಂಪಿ ಸತ್ಯನಾರಾಯಣ್ ಮಾತನಾಡಿ, ಒಂದು ಏರಿಯಾ ಒಂದು ಶಾಲೆ ಅಭಿವೃದ್ಧಿ ಆಗಬೇಕಂದ್ರೆ ಈ ಶಾಲೆಯ ಬಗ್ಗೆ ಮೊಟ್ಟ ಮೊದಲಾಗಿ ಸಂಘಟಿತರಾಗಿರುವ ಶಾಲೆಗಳು ಇವೆ. ನಾನು ನನ್ನ ವೃತ್ತಿ ಜೀವನದಲ್ಲಿ ಎಲ್ಲೇ ಶಾಲೆಯಲ್ಲಿದ್ದರೂ ಕೂಡ ಸಂಘ ಸಂಸ್ಥೆಗಳನ್ನ ಶ್ರೀಶಕ್ತಿ ಆಗಿರ್ಬೋದು, ಯೋಜನಾ ಸಂಘಗಳಾಗಿರ್ಬೋದು, ಬೆಳ್ಳಿನ ಸಂಘ, ಎಲ್ಲ ಸಂಘಗಳನ್ನ
ಕ್ರಿಯಾತ್ಮಕವಾಗಿ ನಾವು ಅವರ ಸಹಕಾರವನ್ನು ತೆಗೆದುಕೊಂಡ್ರೆ ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿಯ ಜೊತೆಗೆ ಮತ್ತು ಶಾಲಾ ಅಭಿವೃದ್ಧಿನ ಆಗಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಶಿವಪ್ಪ ಸಂಘ, ನಾನು ವಿದ್ಯಾರ್ಥಿಯಾಗಿ ಸಾಧಕದಲ್ಲಿ ಹೋಗ್ತಾ ಇರುವ ಸಂದರ್ಭದಲ್ಲಿ ಕೇಳಿದ್ದೇನೆ, ಶಿವಪ್ಪ ಸಂಘ ಮತ್ತು ಒಂದು ಸುಭಾಷ್ ಸಂಘ ಇದಿಷ್ಟು ಬಹಳ ಸ್ಟ್ರಾಂಗ್ ಇರ್ತಕ್ಕಂಥದ್ದು. ಯಾವುದೇ ವಿಚಾರದಲ್ಲಿ ಸಂಘಟಿತರಾಗಿ ಕೆಲಸಗಳನ್ನು ನಿರ್ವಹಿಸುವ ಸಂಘ. ಇದು ನಿರಂತರವಾಗಿ ಈ ಶಾಲೆಗೆ ನಾವು ಹಲವಾರು ಮುಖ್ಯ ಶಿಕ್ಷಕರಿದ್ದಾಗ ಕೂಡ ಸುಧಾರಿಸಿರುವುದು ಗಮನಿಸಿದ್ದೇನೆ. ಅನೇಕ ಸಂದರ್ಭಗಳಲ್ಲಿ ಕೂಡ ಶಿವಪ್ಪ ಸಂಘದವರು ಸಹಕಾರವನ್ನು ಮಾಡ್ತಾ ಬಂದಿದೆ. ಬಹುಶಃ ಮೊದಲನೆಯದಾಗಿ ಕಳೆದ ವರ್ಷದಲ್ಲಿ ಕಂಪ್ಯೂಟರ್ನ ಕಲಿಸಬೇಕಂತ ಎಸ್ಎಂಸಿ ಅವರ ಅಪೇಕ್ಷೆ ಮೇರೆಗೆ ಬೇಡಿಕೆ ಇದ್ದಾಗ ಒಂದು ಕಂಪ್ಯೂಟರ್ನ ಬ್ಯಾಟರಿ ಕೂಡ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಆ ನಿಟ್ಟಿನಲ್ಲಿ ಕಳೆದ ಸಾಲಿನ ಶಿಕ್ಷಕರ ಕೊರತೆಯಿಂದ ಈ ಸರಿ ನಾವು ಆ ಒಂದು ಮಕ್ಕಳಿಗೆ ಕಂಪ್ಯೂಟರ್ ಕಲಿಸುವಂತ ವ್ಯವಸ್ಥೆಯನ್ನು ಈಗಾಗಲೇ ಸಜ್ಜ ಮಾಡಿ ಪ್ರಾರಂಭ ಮಾಡಿದ್ದೀವಿ. ನಿಮ್ಮ ಸಮ್ಮುಖದಲ್ಲಿ ಮುಂದಿನ ದಿನಗಳಲ್ಲಿ ಆ ಕಂಪ್ಯೂಟರ್ ಓದಿಸಿದ್ದನ್ನು ಪ್ರಾರಂಭ ಮಾಡಲಿಕ್ಕೋಸ್ಕರ ನಮ್ಮಲ್ಲಿ ಅತಿಥಿ ಶಿಕ್ಷಕರಾಗಿ ಬಂದಿರತಕ್ಕಂಥ ಶ್ರೀಯುತ ಜಗನ್ನಾಥ್ ಅವರ ರಿಕ್ವೆಸ್ಟ್ ಮಾಡಿ. ಕಳೆದ ಸಾಲಿನಲ್ಲಿ 2 ಜನರು ಕೂಡ ಬರ್ತಿತ್ತು, ಜ್ಯೋತಿ ಮೇಡಮ್ ಅವೆಲ್ಲ ಬರ್ತಾ ಇತ್ತು. ಆದ್ರೆ ಅವರಿಗೆ ಕಾರ್ಯ ಒತ್ತಡದಿಂದ ಮತ್ತು ಸಬ್ಜೆಕ್ಟ್ ಒತ್ತಡ ಜೊತೆಗೆ ಕೆಲವೊಂದು ಶಾಲಾ ಸ್ಟಾಫ್ ಒತ್ತಡದಿಂದ ಅವರು ಕುಳಿತುಕೊಳ್ಳಲಿಕ್ಕೆ ಆಗಲಿಲ್ಲ. ಹಾಗಾಗಿ ಈ ಸರಿ ಸ್ವಲ್ಪ ರಿಲೀಫ್ ಆಗಿದೆ, ಇನ್ನೊಬ್ರು ಬಂದಿದ್ದಾರೆ. ಅದು ಅವರಿಗೆ ಭಾಗವನ್ನ ಮಾಡಿಕೊಟ್ಟು ಅವರು ಕಲಿಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಸ್ಟೇಜ್ ಮಾಡಿ ಸ್ಟೇಜ್ ಆಗಿರ್ಬೋದು, ಮೊದಲಾಗಿರ್ಬೋದು, ಮತ್ತೆ ಒಂದು ನೋಟ್ ಪುಸ್ತಕ, ಪ್ರತಿ ವರ್ಷದಿಂದ ನೋಟ್ ಪುಸ್ತಕ ಕೂಡ ಕೊಡ್ತಾ ಇದ್ದಾರೆ. ಇಲ್ಲಂತಾದ್ರೂ ನಿಜವಾಗ್ಲೂ ಶ್ಲಾಘನೀಯ. ಅದರ ಜೊತೆಗೆ ನಗರಸಭಾ ಸದಸ್ಯೆ ಸವಿತಾ ವಾಸು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಗಜೇಂದ್ರ, ಸೋಮರಾಜ್, ನಾಗರಾಜ್, ಸಂತೋಷ್ ಶೆಟ್ಟಿ ಇನ್ನಿತರರು ಹಾಜರಿದ್ದರು. ಲೋಕೇಶ್ ಆಚಾರಿ ಸ್ವಾಗತಿಸಿದರು. ವಿನೋದ್ ರಾಜ್ ಶೆಟ್ಟಿ ವಂದಿಸಿದರು. ಸಚಿನ್ ಕಾರ್ಯಕ್ರಮ ನಿರೂಪಿಸಿದರು. ಸಾಗರದ ನೆಹರು ಮೈದಾನದಲ್ಲಿರುವ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಶುಕ್ರವಾರ ಯೋಗ ದಿನವನ್ನು ಆಚರಿಸಲಾಯಿತು. ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಯೋಗದ ವಿವಿಧ ಭಂಗಿಗಳನ್ನು ಪ್ರದರ್ಶನ ಮಾಡಿದರು. ಈ ಹೆಬ್ಬೆರಳು ಮುಂದೆ ಇರಬೇಕು, ಎಲ್ಲ ಬೆರಳುಗಳು ಹಿಂದೆ ಹೋಗಬೇಕು. ಈಗ ನಾವೇನು ಮಾಡ್ತೀವಿ ಅಂದರೆ ಅರ್ಧ ಚಕ್ರಾಸನ ಮಾಡ್ತೀವಿ, ಅದೇ ರೀತಿ ನಾವು ಆಡ್ತಬೇಕು. ಅರ್ಧ ಉಷ್ಟ್ರಾಸನ, ಸಾಗರದ ಶಕ್ತಿ ದೇವತೆ ಮಾರಿಕಾಂಬಾ ದೇವಿಯ ತವರು ಮನೆ ಮತ್ತು ಗಂಡನ ಮನೆ ದೇವಸ್ಥಾನದಲ್ಲಿ ಶುಕ್ರವಾರ ಮಂಡಲ ಪೂಜಾ ಕಾರ್ಯಕ್ರಮ ನಡೆಯಿತು. ಬಾರ್ಕೂರಿನ ಋಷಿಕೇಶ್ ಬಾಯರಿ ಮತ್ತು ತಂಡದ ಅರ್ಚಕತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಕೆಎನ್ ನಾಗೇಂದ್ರ, ಕಾರ್ಯದರ್ಶಿ ಬಿ ಗಿರಿಧರ್ ರಾವ್, ಖಜಾಂಚಿ ನಾಗೇಂದ್ರ ಕುಮಟ, ಪ್ರಮುಖರಾದ ಸುಂದರ್ ಸಿಂಗ್, ಎಸ್ವಿ ಕೃಷ್ಣಮೂರ್ತಿ, ರವಿ ಪೋತರಾಜ ಇನ್ನಿತರರು ಹಾಜರಿದ್ದರು. ಆ ಒಂದು ದೇವಾನು ರಕ್ತ ಸಂಪಾದನೆ ದೇವಾನು ದೇವತೆಗಳಿಗೆ
ಆಗಲಿಲ್ಲಂತೆ ಯಾಕೆ ಆಗಲಿಲ್ಲದಿದ್ದರೆ ರಕ್ಕಸರು ತಪಸ್ಸನ್ನ ಆಚರಿಸಿ ಅವರಿಗೆ ಬೇಕಾದಂತಹ ವರವನ್ನ ಪಡೆದಿದ್ದರಿಂದ ಅವರನ್ನ ಸಂಹಾರ ಮಾಡಲಿಕ್ಕೆ ದೇವಾನು ದೇವತೆಗಳಿಗೆ ಆಗಲಿಲ್ಲ. ಆಗ ದೇವಾನು ದೇವತೆಗಳು ಆ ಭಗವಂತನ ಸ್ಮರಣೆ ಮಾಡಿದವಾಗ ಏಕಸ್ತಂದರ ಭೂಮ್ನಾರೇ ವ್ಯಾಪ್ತಲೋಕತ್ರಯಾತ್ಮಿಷ 3 ಲೋಕಗಳಿಗೆ ಕತ್ತರಿಸಿದಂತಹ ಒಂದು ಅಗ್ನಿ ಸ್ವರೂಪದಲ್ಲಿ ಉತ್ಪತ್ತಿಯಾಯಿತು. ಆ ಅಗ್ನಿ ಸ್ವರೂಪವೇ ಆ ಮಾತೃ ಚಂಡಿಕಾಂಬೆ ಅನ್ನುವಂಥದ್ದು. ಆ ಚಂಡಿಕಾಂಬೆಯ ಒಂದು ಅಂಶವಿರುತ್ತದೆ. ಇನ್ನಿತರ ಎಲ್ಲಾ ಸ್ತ್ರೀ ದೇವತೆಗಳು ಕೂಡ ಹುಟ್ಟಿಕೊಂಡಂತಾದ್ದು. ಅದೇ ರೀತಿಯಾಗಿ ಆ ಒಂದು ಮಾತೃರೂಪೇಣ ಸಂಸ್ಕೃತ ಆ ತಾಯಿಯ ಸ್ಥಾನ ಅಷ್ಟು ಮಹತ್ತರವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಾವೆಲ್ಲರೂ ಸೇವೆ ಮಾಡಿದಂತಹ ಈ ಸೇವೆಯಿಂದ ಭಗವತಿ ಯಾವಚ್ಚಂದ್ರ ಮೈ ಸೂರ್ಯ ತಿಷ್ಟಮ್ಯ ಪ್ರತಿಘಾತಿನಃ ಪ್ರಪಂಚದಲ್ಲಿ ಸೂರ್ಯ ಚಂದ್ರರು ಎಷ್ಟರ ತನಕ ಇರ್ತಾರೆ ಅಷ್ಟರ ತನಕ ಆ ಬಿಂಬದಲ್ಲಿ ನೆಲೆಸಿ ಬಂದಂತಹ ಭಕ್ತರಿಗೆ ಅನುಗ್ರಹ ಪ್ರಸಾರವನ್ನು ಅನುಗ್ರಹಿಸುವುದರ ಮೂಲಕ ಈ ಕ್ಷೇತ್ರ ಅಭಿವೃದ್ಧಿಯಾಗುವಂತೆ ಸರ್ವೋದ ಭಕ್ತರಾದ ನಮ್ಮೆಲ್ಲರ ಮಾಡುವಂತಹ ಉದ್ಯೋಗದ ಯಶಸ್ಸನ್ನು ಕೊಟ್ಟು ಕಾಲಕಾಲಕ್ಕೆ ಉತ್ತಮವಾದಂತಹ ಮಳೆ ಉತ್ತಮವಾದಂತಹ ಬೆಳೆ ಅನುಗ್ರಹಿಸುವುದರ ಮೂಲಕ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸಂಪಂಗಲಾನಿ ಭವಂತು ಎಂಬಂತೆ ಎಲ್ಲರಿಗೂ ಕೂಡ ಲೋಕ ಕಲ್ಯಾಣ ಆಗುವಂತೆ ತನ್ಮೂಲಕ ಭಕ್ತರೆಲ್ಲರಿಗೂ ಕೂಡ ಮಂಗಲಮಯವಾದಂತಹ ಜೀವನವನ್ನ ಮನೆ ಅಂತ ಹೇಳಿದರೆ ಮುಖ್ಯವಾಗಿ ಮೊದಲನೇ ಮನಸ್ಸಿಗೆ ನೆಮ್ಮದಿ ಅಂತಹ ಮನೆಯಲ್ಲಿ ಎಲ್ಲರೊಂದಿಗೆ ಸುಖ ಶಾಂತಿ ನೆಮ್ಮದಿಯಾದಂತಹ ಜೀವನವನ್ನ ಸದ್ಧರ್ಮದಲ್ಲಿ ಸದ್ಬುದ್ಧಿ ಸತ್ಕೀರ್ತಿ ಸಂಪರ್ಕದ ಮೂಲಕ ತಾಯಿ ಅನುಗ್ರಹಿಸುವಂತೆ ಭಕ್ತಿಯಿಂದ ಅಕ್ಷರದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಸಮರ್ಪಯಾಮಿ ಮಾರಿಕಾಂಬಾಮಾರವಿಂದಕ್ಕೆ ಗೋವಿಂದ 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 ಪಾರ್ವತಿ. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.